ನನ್ನ ಹೆಸರು ಮಧುರಾ ಅಂತ. ನಾನು ಯಲಹಂಕ ನಗರ ಮಂಡಲ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ನಮ್ಮ ಶಾಸಕರು ಯಾವಾಗಲೂ ಹೀಗೇನೆ ಬರ್ತಡೇ ಆಚರಿಸ್ಕೋಬೇಕು ಅಂತ ಆಚರಿಸ್ಕೊಳ್ಳೋದಲ್ಲ, ಜನರಿಗೆಲ್ಲ ಒಂದು ಸಂಭ್ರಮದ ಊಟ ಮತ್ತು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಬರ್ತಡೇನ ಆಚರಿಸ್ಕೋತಾರೆ. ಅವ್ರ ಬರ್ತಡೇ ಎಷ್ಟು ಅರ್ಥಪೂರ್ಣ ಅಂತ ಹೇಳಿದರೆ, ಅವ್ರ ಬರ್ತಡೇ ಬರೀ ಕೇಕ್ ಮಾಡೋದು, ಸೆಲೆಬ್ರೇಷನ್ ಮಾಡೋದು ಇಷ್ಟೇ ಅಲ್ಲದೇ ಬಡ ಜನರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಅವರ ಬರ್ತಡೇ ನಡೆಯುತ್ತೆ. ಅಂಗವಿಕಲರಿಗೆ ಹಲವಾರು ಟೂ ವೀಲರ್ಸನ್ನು ಕೊಡ್ತಾ ಇದ್ದಾರೆ, ಪೇಪರ್ ಹಾಕುವಂಥ ಹುಡುಗರಿಗೆ ಸೈಕಲ್ನ ಕೊಡಿಸ್ತಾ ಇದ್ದಾರೆ, ಮತ್ತು ಹಲವಾರು ಮಕ್ಕಳಿಗೆ ಲ್ಯಾಪ್ಟಾಪ್ಗಳು, ಟೈಲರಿಂಗ್ ಮಿಷನ್ಗಳು ಹೆಣ್ಮಕ್ಳಿಗೆ. ನಮ್ಮ ಶಾಸಕರು ಮತ್ತು ಮೇಡಮ್ನವರು ಅವ್ರದ್ದೇ ಆದಂಥ ಮನೆಯ ಒಂದು ಟ್ರಸ್ಟ್ನಿಂದ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಹಲವಾರು ಕೋರ್ಸಸ್ಗಳನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ನೂ ಕೂಡ ಕೊಡ್ತಾರೆ. ಟೈಲರಿಂಗ್ ಕ್ಲಾಸು, ಕುಚ್ಚು ಕಟ್ಟುವ ಕ್ಲಾಸು ಮತ್ತು ಬ್ಯೂಟಿಷಿಯನ್ ಕೋರ್ಸು, ಟೈಲರಿಂಗ್ ಕ್ಲಾಸಸ್ ಮಾಡಿ ಅದಕ್ಕೆ ಮಿಷನ್ಸ್ನ ಕೂಡ ಕೊಡುವಂಥ ಕಾರ್ಯ ಇವತ್ತು ನಡೀತಾ ಇದೆ. ಹಲವಾರು ಸಂಘಗಳಿಗೆ ಲೋನ್ ಕೊಡುವಂಥದ್ದು, ಈ ಥರದಲ್ಲಿ ಒಂದು ನಮ್ಮ MLA ಅವರ ಬರ್ತಡೇನ ನಾವು ಆಚರಿಸ್ತೀವಿ. ಎಲ್ಲ ಕಾರ್ಯಕರ್ತರು ಸೇರಿ ಆಚರಿಸುವಂಥ ಒಂದು ಸಂಭ್ರಮದ ದಿನ ಇದು. ಹೀಗೆ ನೂರಾರು ಕಾಲ ಜನರ ಸೇವೆ ಮಾಡೋ ಹಾಗೂ ನಮ್ಮೆಲ್ಲರ ಕಾರ್ಯಕರ್ತರು ನಾಯಕರಾಗುವಂತಹ ಶಕ್ತಿ ಮತ್ತು ಆರೋಗ್ಯ ಆಯಸ್ಸು ಅವರಿಗೆ ದೇವರು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಯಲಹಂಕ ಶಾಸಕ ವಿಶ್ವನಾಥ್ MLA ವಿಶ್ವನಾಥ್ ಅವ್ರ ಬರ್ತಡೇ ಇವತ್ತು ಎಷ್ಟು ಮನಸ್ಸಿಗೆ ಖುಷಿ ಆಗ್ತಾ ಇದೆ ಅಂದರೆ, ಇಂಥವ್ರು 100 ವರ್ಷ ಅಲ್ಲ 1000 ವರ್ಷ ಇರಬೇಕು. ಯಾಕಂದರೆ ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಕೆರೆಗಳಾಗಿರ್ಬೋದು, ರೋಡ್ಗಳಾಗಿರ್ಬೋದು, ಅಂಗವಿಕಲರಿಗೆ ಸಹಾಯ ಮಾಡಿರೋದಾಗಿರ್ಬೋದು, ಹೆಣ್ಮಕ್ಳಿಗೆ ಸಹಾಯ ಮಾಡಿರೋದಾಗಿರ್ಬೋದು, ಪ್ರತಿಯೊಂದರಲ್ಲಿ ನಂಬರ್ 1 ವಿಶ್ವನಾಥ್ ಡೈಮಂಡ್ ಅಂದರೆ ತಪ್ಪಾಗಲ್ಲ. ಹಂಗಾಗಿ ನಮ್ಮ ಕ್ಷೇತ್ರಗೆ ವಿಶ್ವನಾಥ್ ಅವರೇ ಮತ್ತೆ MLA ಮತ್ತು MP ಆಗಿ ಮತ್ತು ಅವ್ರು ಏನೆಲ್ಲ ಇದೆಯೋ ಅದೆಲ್ಲ ಅವರೇ ಆಗಬೇಕು. ಹಂಗಾಗಿ ನಮ್ಮಂಥ ಬಡ ಹೆಣ್ಮಕ್ಳಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಇವತ್ತು ಅವ್ರ ಬರ್ತಡೇ ದಿವಸ ಎಷ್ಟು ಜನ ಬಂದು ಊಟ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇಷ್ಟು ಜನ ಬರೋಕ್ಕೆ ಕಾರಣ ಏನು ಅನ್ನೋದು ಮುಖ್ಯ. ಯಾಕಂದರೆ ಇಷ್ಟು ಜನನ ಗಳಿಸಿದ್ದಾರೆ ಅವರು. ಇಷ್ಟು ಜನ ಎಲ್ಲೆಲ್ಲಿಂದ ನಾವು ಬರ್ತಾ ಇದ್ದಾರೆ ಅಂದರೆ ಸುಮ್ಮನೆ ಬರಲ್ಲ, ಅವ್ರ ಮೇಲಿನ ಅಭಿಮಾನಕ್ಕೋಸ್ಕರ. ಅದೇ ಥರ ಅವ್ರು ಅಷ್ಟು ಚೆನ್ನಾಗಿ ನೋಡಿದ್ದಾರೆ. ಏನೇ ಒಂದು ಪ್ರತಿಯೊಂದು ಕೆಲಸ ಆಗಿರಲಿ, ರೋಡ್ ಮಾಡೋದಾಗಿರಲಿ, ನೀರಿನ ಸಮಸ್ಯೆ ಆಗಿರಲಿ, ಏನೇ ಪ್ರತಿಯೊಂದು ಕೆಲಸ ಆಗಿರಲಿ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ನಮ್ಮಂಥ MLA ಮತ್ತೆ ನಮಗೆ ಇರಬೇಕು, ಅವ್ರು ಎಲ್ಲಿ ಹೋಗ್ಬಾರ್ದು, ನಮಗೆ ಬೇಕು. ಹಂಗಾಗಿ ಮತ್ತೊಮ್ಮೆ ವಿಶ್ವನಾಥ್ ಅವರಿಗೆ ಆ ದೇವರು ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವ್ರ ಮಕ್ಕಳಿಗೂ ಅವ್ರಿಗೂ ಎಲ್ಲರಿಗೂ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮ ಶಾಸಕರ ಅವರು ಕಾರ್ಯಕರ್ತರ ಪ್ರೇರಕ ಶಕ್ತಿ, ಸ್ವಚ್ಛ ಸುಂದರ ಹಾಗೂ ಸಮೃದ್ಧ ಯಲಹಂಕಕ್ಕೆ ಪಣ ತಟ್ಟಂತಹ ನಮ್ಮ ಆಧುನಿಕ ಕೆಂಪೇಗೌಡ ಅಂತಾನೆ ಖ್ಯಾತರಾಗಿರತಂತಹ ನಮ್ಮ ಸನ್ಮಾನ್ಯ ಶಾಸಕರ ಹುಟ್ಟಿದ ದಿನವನ್ನ ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಹಬ್ಬವನ್ನಾಗಿ ಮಾಡಿದ್ದೀವಿ. ಒಂದು ಹುಟ್ಟಿದ ಹಬ್ಬವನ್ನ ಜಸ್ಟ್ ಒಂದು ಹುಟ್ಟಿದ ದಿನವನ್ನ ಅವ್ರು ಬಂದು ವಿಶ್ ಮಾಡೋದು ಮಾತ್ರ ಅಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ಹುಟ್ಟಿದ ದಿನವನ್ನ ನಾವು ಆಚರಣೆ ಇಡೀ ಯಲಹಂಕ ಕ್ಷೇತ್ರದ ಕುಟುಂಬ ಹಾಗೂ ಅವರ ಕಾರ್ಯಕರ್ತರು, ಮುಖಂಡರು, ಸಕಲ BJP ಪರಿವಾರ ಇವತ್ತು ಅವರ ಹುಟ್ಟಿದ ದಿನವನ್ನ ಹಬ್ಬವನ್ನಾಗಿ ಮಾಡಿದ್ವಿ. ಹಾಗೆ ರಕ್ತದಾನ ಶಿಬಿರ ಆಗಲಿ, ವೈದ್ಯಕೀಯ ತಪಾಸಣಾ ಶಿಬಿರ, ಆ ರೀತಿಯಾಗಿ ಸಾರ್ವಜನಿಕರಿಗೆ ಜನೋಪಯೋಗಿ ಕಾರ್ಯಗಳನ್ನ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಆಚರಿಸಿದ್ದು. ಸನ್ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಇಡೀ ಯಲಹಂಕ ಕ್ಷೇತ್ರ ಇವತ್ತು ಈ ಒಂದು ಸುಂದರ ಕ್ಷಣವನ್ನಾಗಿ ನಾವು ಮಾಡಿದ್ವಿ. ಇವತ್ತು ಇನ್ನೊಂದು ಖುಷಿಯಾದ ಸಂಗತಿ ಅಂತ ಹೇಳ್ಬೇಕಂದ್ರೆ, 21 ಯೂನಿಟ್ ನಮ್ಮ ಒಂದು ಕಿದ್ವಾಯ್ ಅವರ ಒಂದು ರಕ್ತದಾನ ಶಿಬಿರ ಏನಿತ್ತು, ಕಿದ್ವಾಯ್ ಕೇಂದ್ರದಿಂದ 21 ಯೂನಿಟ್ ರಕ್ತ ಸಂಗ್ರಹಣೆ ಮಾಡಿದೆ. ಅದನ್ನ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಆ ಒಂದು ರಕ್ತವನ್ನ ಕೊಡುವಂತಹ, ಯಾಕಂದ್ರೆ ರಕ್ತ ಎಷ್ಟು ಅಮೂಲ್ಯ, ರಕ್ತದಾನ ಅದೊಂದು ಶ್ರೇಷ್ಠ ದಾನ ಅಂತಾನೆ ಹೇಳ್ತಾರೆ. ಅಂತ ಒಂದು ಒಳ್ಳೆ ಕೆಲಸ ಇವತ್ತು ನಮ್ಮಲ್ಲಿ ಆಗಿದೆ. ಹಾಗೂ ಕಿದ್ವಾಯ್ ತಂಡಕ್ಕೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ದಾನವನ್ನ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ.